ಬರಲಿಲ್ಲಮ್ಮ, ಎಷ್ಟೊತ್ತಾತು. ಯಾವಾಗತ್ತ ನೀವು ಅಪ್ಪ ಇನ್ನೂ ಜೀವನ ಹೆಂಗತ್ತ? ಯಾವುದೋ ಒಂದು ಬೈಕ್ ಸಿಕ್ತು, ಬೈಕ್ನಾಗ ಹೋಗ್ಬಿಟ್ರತ್ತ. ಏನು ಮಾಡ್ತೀಯ? ನಮ್ಮದು ಆಟನೇ ಬರಲ್ಲ, ಬಸ್ಸೂ ಬರಲ್ಲ ಟೈಮಿಗೆ ಸರಿಯಾಗಿ ಹೋಗತ್ತ. ಇವಾಗ ಬಸ್ ಯಾವುದೈತೆ, ಇವಾಗ ಬಂದರೂ ಬರುತ್ತೇನೋ. ಇದು ಬಸ್ಸು ಒಂದೊಂದು ಟೈಮಿಂಗ್ ಬರುತ್ತೆ, ಬರೋದೇ ಇಲ್ಲ ಒಂದೊಂದು ಸತಿ. ಹಂಗೆ ಕಣಮ್ಮ, ನಾವು ಎಲ್ಗಾನ ಹೊರಟು ನಿಂತ್ಕೊಂಡಿರ್ತೀವಲ್ಲ ಆವಾಗಲೇ ಮತ್ತೆ ಬರಲ್ಲ. ನಾವು ಬೇಡ ಅಂತ ಅಂದಾಗ ನಾವು ಎಲ್ಗೂ ಹೋಗಲ್ವಲ್ಲ, ಅವಾಗ ಘನವಾಗಿ ಹೋಗ್ತಿರ್ತಾವೆ. ಆಟ ಆಗಲಿ ಬಸ್ ಆಗಲಿ ಯಾತನ ಆಗಲಿ ಘನವಾಗಿ ಹೋಗ್ತಿರ್ತಾರೆ. ನಾವು ಒಂದೊಂದ್ಸತಿ ಕಾದು ಬೇಜಾರಾಗ್ಬಿಡುತ್ತೆ. ನೀನು ಏನಾನ ಅನ್ನಪ್ಪ ಯಪ್ಪ, ಈ ಬಸ್ ಸ್ಟಾಪ್ಗಳಾಗಿ ಬಸ್ಸಿಗೂ ಇಂಥವಕ್ಕೆಲ್ಲ ಕಾಯ್ಬೇಕಂತಂದರೆ ತುಂಬ ಹಿಂಸೆ ಆದಂಗೆ ಆಗ್ಬಿಡುತ್ತೆ. ಅಯ್ಯಪ್ಪ ಯಾರು ಕಾಯ್ತಾರಪ್ಪ ಅನಿಸುತ್ತೆ. ನಿಜವಾಗ್ಲೂ ಕಾಯೋಕ್ಕಾಗಲ್ಲ ಯಾರಿಗಾಗಲಿ. ಬಸ್ಸಿಗೆ ಕಾಯೋದಿದೆಯಲ್ಲ ತುಂಬ ಹಿಂಸೆ ಅನಿಸ್ತಾ ಇರುತ್ತೆ. ಬಸ್ ಒಳಗಡೆ ನಿಂತ್ಕೊಂಡು ಹೋಗೋದು, ಬಸ್ಸಿಗೆ ಕಾಯೋದು ಇದಂತಂದರೆ ಯಾರಿಗೂ ಇಷ್ಟ ಆಗಲ್ಲ. ಅಯ್ಯಪ್ಪ ರಶ್ ಇದ್ರಂತೂ ಬೇಡ ಬಸ್ ಒಳಗಡೆ. ಬಸ್ ಒಳಗೆ ಹಿಂಗಾಗಲ್ಲ, ಉಸಿರು ಕಟ್ಕೊಳಂಗಾಗುತ್ತೆ. ಎಲ್ಗಮ್ಮ ಹಿಂಗೆ ಹೋಗ್ತೀರಾ? ಎಲ್ಗೂ ಇಲ್ಲ, ಸ್ವಲ್ಪ ಟೌನಾಗ ಹೋಗ್ತಾ ಇದೀವಿ, ಸ್ವಲ್ಪ ಕೆಲಸ ಇತ್ತು, ಹೋಗ್ತಾ ಇದೀವಿ. ಹೌದೇನು? ಸರಿ ಅಮ್ಮ, ಆಯ್ತು ಹೇಳು, ಹೋಗಿ ಬರ್ರಿ. ಆಗಳಿನ್ನ ಬರಲಿಲ್ಲೇನು ಬಸ್ಸುನ ಆಟ? ಎರಡೂ ಬರಲಿಲ್ಲ ಕಾಣತ್ತೆ. ನಾವೆಲ್ಗನ ವೈಟ್ ನಿಂತ್ಕೊಂಡಾಗ್ಲೇ ಬರಲ್ಲ. ಈಗ ಅಲ್ಲಿ ಯಾವುದೋ ಬತ್ತೈತೆ ಆಟ, ಬತ್ತೈತೆ ಕಣ್ ಸ್ವಾತಿ. ಅತ್ತೆ ಮನೆ ಕಡೆಗೆ ನೋಡ್ತಾ ಇರು, ಬತ್ತೀವ? ಸರಿ ಅಮ್ಮ, ಆಯ್ತು ಹೇಳು. ಬಟ್ಟೆ ಒಣಗಿ ಹಾಕಿದ್ದೀನಿ, ತಕ್ಕ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆರ್ದಾಗ ಏನಾರ ಲೇಟ್ ಆದರೆ ತಕ್ಕ, ಲೇಟ್ ಆಗಲಿಲ್ಲ ಅಂತಂದರೆ ನಾನೇ ಬಂದಾಗ ತಗೊಂತೀನಿ. ಲೇಟ್ ಆದರೆ ತಗೊಬಿಡು. ಸರಿ 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 ಆಯ್ತು ಹೇಳಿ, ತಾಂತೀನಿ ಹೋಗ್ರಿ. ಆಟ ಬಂತು ಆಟ. ಹೋಗ್ರಿ ಮ್ಯಾಲ್ಗೆ ಹೋಗ್ರಿ, ಜಾಪಾನ್ದಾಗ ಹೋಗಿ ಬರ್ರಿ. ಯಾತ ತರಕಂತ ಹೋಗ್ತಾರೆ ನಮ್ಮಲ್ಲೇ. ಎಲ್ಗೋ ಹೋಗ್ತಾರಲ್ಲ, ಎಲ್ಲೋ ಹೋಗ್ತಾ ಇದ್ದಾರೆ ಅವರಿಬ್ರು ಹೋದ್ರು. 4 ಜನನೂ ಹೋಗ್ತಾ ಇದ್ದಾರೆ, ಎಲ್ಗೋ ಹೋಗ್ತಾ ಇದ್ದಾರೆ. ಯಾವ ಥರಕ್ಕೆ ಹೋಗ್ತಾ ಇದ್ದಾರೆ? ಹಬ್ಬಕ್ಕೆಲ್ಲ ಬಟ್ಟೆ ಗಿಟ್ಟೆ ತರಕ್ಕೆ ಹೋಗ್ತಾ ಇರ್ಬೇಕು ಸಾಮಾನ್ಯ. ಹಬ್ಬಕ್ಕೆಲ್ಲನೂ ಮನೆ ತೊಳೆಯೋಗೂ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೇನ? ಮನೆ ತೊಳಿ ಬಂದವನಲ್ಲ, ಮನೆ ತೊಳೆಯೋ ಕರ್ಕೊಂಡು ಕೊಡಿಸ್ತಾರೇನ, ಕರ್ಕೊಂಡು ಹೋಗ್ತಾರೆ. ಅದಕ್ಕೇನೆ ಅವನು ಟೌನಾಗ ಹೋಗ್ತಾ ಇರ್ಬೇಕು. ಅದಕ್ಕೇನೆ ಸರೂ ನಮ್ಮ ಅಜ್ಜ 5 ಲಕ್ಷ ದುಡ್ಡು ಕೊಟ್ಟಿತ್ತು, ಯಾತನ ತಗೊಳ್ರಿ ಅಂತ. ಅದಕ್ಕೆ ಸರ ಮಾಡಿಸ್ತಾರಂತೆ ನಮ್ಮ ಸ್ವಾತಿಗೆ ಒಂದ. ಸರ? ಈ ಅಜ್ಜಿ ನೋಡಿ 7 ಜನ ಹೇಳ್ತಾಳೆ ಸರ ಅಂತ. ಸರ ಮಾಡಿಸ್ತಾರಂತೆ. ಅಬ್ಬಾ, ಸರ ಮಾಡ್ಸಕ್ಕೆ ದುಡ್ಡು ಎಲ್ಲಿಂದ ಬಂತು? ಏನಲ್ಲ ಅಂದ್ರೆ 3.5 ಲಕ್ಷ ಬೇಕು ದುಡ್ಡು. ಒಂಟೆಳೆದು ಮಾಡಿಸ್ತೀವಿ ಅಂದ್ರೆ 3.5 ಲಕ್ಷ ಬೇಕು. ಅಲ್ಲ 3.5 ಲಕ್ಷ ಎಲ್ಲಿ ತಂದ್ರಪ್ಪ ದುಡ್ಡ? ಹತ್ರಕ್ಕೆ ಬತ್ತಾಳೆ, ಹೇಳ್ತೀನಿ ತಡಿ, ಗೊತ್ತಾಗ್ಲಾಳೆ ಏನು? ಹೇಳ್ತೀನಿ ಏನು ತಿಳ್ಕೊಂಬ್ಲಾರ. ಹೌದೇನು? 5 ಲಕ್ಷ ದುಡ್ಡು ಕೊಟ್ಟಿತ್ತು ನೋಡಪ್ಪ, ಚೇರ್ಮನ್ ಸಣ್ಣಪ್ಪ ಇವ ಆಸೆಪ್ಪ. ನಮ್ಮ ಅಜ್ಜ 5 ಲಕ್ಷ ದುಡ್ಡು ಕೊಡ್ತು. ತಿರ್ಗಿ ಅವಳಿಗೆ ಬಾಂಡಿನ ಬೇರೆ ಐತೆ, ಎಲ್ಲ ಪ್ರೇಕ್ಷಣ್ ಅವಳಿಗೆ ಸ್ವಾತಿಗೆ ಕೊಟ್ಟೈತೆ 5 ಲಕ್ಷ ರೂಪಾಯಿ ದುಡ್ಡ. ಕೆಳಮ್ಮ ಮೊಮ್ಮಗಳು ಅಂತ ದೋನಪ್ಪಗೂ ಕೊಟ್ಟಿತ್ತಂತೆ, ಅದಕ್ಕೆ ಅವಳಿಗೂ ಕೊಟ್ಟೈತೆ ಮೊಮ್ಮಗಳು ಅಂತ. ಅದಕ್ಕೆ ಅವಳಿಗೂ ಕೊಟ್ಟೈತೆ ಬಿಡತ್ತ, ಚೆನ್ನಾಗಿರ್ಲೇಳು ಇಕ್ಕೆಂಬ್ಲೇಳು ಅಂತ. ಅದಕ್ಕೆ ಸರ ಮಾಡಿಸ್ತಾರೆ. ಸರ ಮಾಡಿಸಿ ಅವಳು ಒಂಟೇಳದ್ ಮಾಡಿಸ್ಕೊಂತಾಳಂತೆ. ನೋಡಿದಿರೋದು ಹಂಗೆ ಇಕ್ಕೆಂಬ್ತೀನಿ ಕಣಮ್ಮ ದುಡ್ಡ ಅಂತ ಹೇಳಿ ಅಕೌಂಟ್ನಾಗ ಹಂಗೆ ಹಾಕ್ಯಂಬ್ತೀನಿ ಅಂತ ಹೇಳ್ತಿದ್ಲು ಮೊಮ್ಮಗಳು ಅಂತ. ನಮ್ಮ ಅಜ್ಜ ಕೊಟ್ಟೈತಿ. ಬಿಡತ್ತ ಹೇಳು, ಸೆನಕ್ಕಿರ್ಲೇಳು ಮೊಮ್ಮಗಳು ಇರೋಳೊಬ್ಳು, ಸೆನಕ್ಕಿದ್ರೆ ಸಾಕು ಅಂತೇಳಿ ಅದಕ್ಕೆ ನಮ್ಮ ಅಜ್ಜ ಕೊಟ್ಟೈತಿ. ಹೆಂಗಾತ ಬಿಡತ್ತ, ಅವಳು ಚೆನ್ನಾಗಿರ್ತಾಳೆ ಅಂತ ಹೇಳಿ ಕೊಟ್ಟೈತಿ. 5 ಲಕ್ಷ ಕೊಟ್ಟೈತಿ ನಮ್ಮ ಅಜ್ಜ. ನೋಡಮ್ಮ, ಚೇರ್ಮನ್ ಸಣ್ಣಪ್ಪನ ಹೆಂಗತ್ತ ದುಡ್ಡು ಕೊಟ್ಟಿರೋದ ಮೊಮ್ಮಕ್ಳ ಮೇಲೆ ಆಸೆ ಹೇಳು. ಚೇರ್ಮನ್ ಸಣ್ಣಪ್ಪನಾಗ ಹೆಂಗ ಕುಡಿಕ್ಯಾಣೈತೆ ಮೊದ್ಲಿಂದಲೂ, ಈಗ ಕ್ಯಾಣೈತೆ ಕೊಟ್ಟೈತಿ. ಹೆಂಗ ಬಿಡತ್ತ ಕೊಡ್ಲೇಳು ಪಾಪ. ಹೆಂಗ ಸ್ವಾತಿ ಕೊಟ್ಟೈತಿ ಪಾಪ. ಸ್ವಾತಿ ಗಂಡಂದು ಕಾಲು ಮುರಿದು ಪಾಪ ಎಲ್ಲೂ ಹೋಗಲ್ಲ ಅವನು. ಹೆಂಗ ಬಿಡು ಕೊಟ್ಟೈತಿ. ಅದಕ್ಕೇನೆ ಸರ ಮಾಡ್ಸಕ್ಕೆ ಹೋಗ್ತಾರೆ. ಹಂಗೆ ಬಟ್ಟೆ ಅದು ತಗೊಂಡು ಯಾತ ಮನೆಗೆಲ್ಲ ಏನೇನೋ ಬೇಕಂತೆ ಎಲ್ಲ ತಗೊಂಡು ಬರ್ತಾರೆ. ಹೋಗ್ತಾರೆ ಅದಕ್ಕೆ ಟೌನಾಗ. ಅವರಿಬ್ರು ಮುಂದಾಗಲೇ ಹೋದ್ರು, ಯಾವುದೋ ಬೈಕ್ ಸಿಕ್ತಂತ. ಅದಕ್ಕೆ ಇವರು ಇವಾಗ ಹೋದ್ರು ಆಟಕ್ಕೆ. ಹೋಗ್ತಾರೆ, ಹೋಗಿ ಮಾಡ್ಸಾಕಿ ಬರ್ತಾರೆ. ಏನೋ ಹಾಕ್ಯಂಬ್ತಾಳೆ ಬಿಡು, ಹಾಕ್ಯಂಬ್ಳೇಳು ಏನು ಸರ ಏನು ಈಗಳಮ್ಮ ಎಂತೆಂಥರೋ ಮಾಡಿಸಿ ಹಾಕ್ಯಂಡಿರ್ತಾರೆ. ಹಾಕ್ಯಂಬ್ಳೇಳು ಪಾಪ ಅವಳು. ಮತ್ತೆ ಧನುಷ್ ಕೊಟ್ಟಿಲ್ಲ ಇನ್ನ ದುಡ್ಡ? ಇಲ್ಲ, ಅವಳಿಗಿನ್ನ ಕೊಟ್ಟಿಲ್ಲ. ಅವಳಿಗೂ ನಾವು ಅಜ್ಜಾತನ ಮಾಡಿಸ್ಕೊಡೋದ ದುಡ್ಡು ಕೊಡೋದ ಅದು ಮಾಡಿಸ್ಕೊಡುತ್ತೆ. ಅವಳಿಗೂ ಧನಪ್ಪಗೆ 5 ಲಕ್ಷ ಕೊಟ್ಟಿತ್ತು, ಇವಾಗ ಸ್ವಾತಿ ಕೊಟ್ಟೈತೆ. ಆಮೇಲೆ ನೆಕ್ಸ್ಟು ಧನುಷ ಕೊಡುತ್ತೆ. ಸಾಕು, 3 ಕೊಟ್ಟು ಸುಮ್ಮನಾಗುತ್ತೆ. ನಮ್ಮಯ್ಯಪ್ಪ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಕೊಡೋದು, ಇಲ್ಲಾಂದರೆ ಯಾರು ಕೊಡೋಲ್ಲ ಹಂಗೆಲ್ಲಾನು. ಇಷ್ಟ ಆಗ್ದಿಲ್ದಾರ್ಗೆಲ್ಲ ಕೊಡೋಕ್ಕೆ ಹೋಗಲ್ಲ ನಮ್ಮಯ್ಯಪ್ಪ. ಅದೇ ಮತ್ತೆ ಧನುಷಮ್ಗೂ ಕೊಡಬೇಕಾಯ್ತು, ಯಾಕೆ ಸುಮ್ಕಾಗೈತಿ. ನೀವು ಗಂಡನ ಚೆನ್ನಾಗಿ ನೋಡ್ಕೊಂತಾನೆ ಬಿಡತ್ತ. ಇವಾಗ ಸ್ವಾತಿ ಕೊಡೋಣ, ಇನ್ನೊಂದ್ಸತಿಗೆ ಅವಾಗ ನಮ್ಮ ಧನುಸಮ್ಮ ಕೊಟ್ರಾತು ಅಂತಂತ ನಮ್ಮ ಅಜ್ಜ. ಈ ಸತಿ ನಾವು ಅವಳಿಗೆ ಕೊಡೋಣ ಅಂತಿದ್ದು ಧನುಸಿಗೆ. ಬೇಡ ಬಿಡು, ಗಂಡು ಚೆನ್ನಾಗಿ ನೋಡ್ಕೊಂತಾನೆ ಪಾಪ, ಸ್ವಾತಿದೆ ಕಷ್ಟ ಇವಾಗ ಅಂತೇಳಿ ನಮ್ಮ ಅಪ್ಪ ಅದಕ್ಕೆ ಇವಾಗ ಕೊಡ್ತೀನಿ, ಅವ್ರಿಗೆ ಕೊಡ್ತೀನಿ ಅಂತೇಳಿ ಅದಕ್ಕೆ ಸ್ವಾತಿ ಕೊಟ್ಟಿದ್ದು. ಬಿಡತ್ತ ಕೊಟ್ಟೈತಲ್ಲ ಅಂತಾಗಿರ್ತೀನಮ್ಮ. ಅವ್ರು ಹೋಗ್ಯವ್ರೆ ಮಶಾಣ ಇರೋ ಅಂತ ಹೇಳವ್ರೆ, ಇರ್ತೀನಿ ಉಳ್ಟ್ಕೊಂತೀನಿ. ಆಯ್ತು ಸರಿ ಆಯ್ತು ಕಣ. ಯಾಕೆ ಅದೇ ಮಾಡಬಾರ್ದು ನೋಡಿ ರಾತ್ರಿ ಎಲ್ಲ. ಇವಾಗ ಗೊತ್ತಾಗಬೇಕು ನನಗೆ ಯಾಕೆ ಕೊಡಲಿಲ್ಲ ಅಂತ.
ಮತ್ತು ಏನು ಇಲ್ಲಿ ಬಂದು ನಿಂತ್ಕೊಂಡಿದ್ಯಾ? ಕೇಳಿಸ್ಕೊಂಡೆ ನಿಮ್ಮ ಅಜ್ಜಿ ಹೇಳ್ತೀರಾ ಅದನ್ನ? ಹ್ಞೂ ಕೇಳಿಸ್ಕೊಂಡು ನಮ್ಮ ಅಲ್ಲ ನೋಡು. ಯಪ್ಪ 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 5 ಲಕ್ಷ ರೂಪಾಯಿ ದುಡ್ಡಲ್ಲ, ನಾನೇನು ಮೊಮ್ಮಗಳಲ್ವಂತ ಅಜ್ಜಿಗೆ? ಹೆಂಗ ಗೊತ್ತಿಲ್ಲ ಕಣಮ್ಮ, ಹೋಗಿ ಕೇಳು ನಿಮ್ಮ ತಾತನ. ಅದೇವೋ ನಾನು ಮೊಮ್ಮಗಳೇ ಕೊಡೋದವು ನನಗೂ ಅಂತ ಕೇಳು ನೀನು. ಅಲ್ಲ ನೋಡು, ಅವ್ನಿಗೆ 5 ಲಕ್ಷ ಕೊಟ್ಟೈತಂತೆ, ಇವಳಿಗೆ 5 ಲಕ್ಷ ಕೊಟ್ಟೈತಂತೆ. ನಾನು ಯಾಕೆ ತಗೋಬೇಕಪ್ಪ? ಹಾಂ, ನಾನೇನು ಪಾಪ ಮಾಡಿದ್ದೆ? ನನಗೂ ಕೊಡೋದ? ಅಬ್ಬಬ್ಬೋ, ಅವ್ರಿಗೆ ಮಸ್ತೆ ಕೊಟ್ಟೈತೆ ನಮ್ಮ ತಾತ. ಆದರೂ 5 ಲಕ್ಷ ರೂಪಾಯಿ ಇವಳಿಗೆ ಕೊಟ್ಟೈತೆ ಅಂತಂದರೆ, 5 ಲಕ್ಷ ಅಂತಂದ್ರೆ ನೋಡು ಏನಾಯ್ತು. ಅಲ್ಲ 5 ಲಕ್ಷ ಇವ್ರಿಗೆ ಕೊಟ್ಟೈತೆ ಅಂತಂದರೆ ನೋಡು, ನನಗೆ ಕೊಡ್ಬೇಕು. ಇವಳು ಮೊಮ್ಮಗಳೇನೆ ಬಿಡು, ಎಲ್ಲರಂತೆ ಇವಳು ಅಷ್ಟೇ ಅಂತ ನನ್ನನ್ನು ತಿಳ್ಕೊಂಬ್ಲಿಲ್ವಲ್ಲ. ನೋಡಿ ನಮ್ಮ ತಾತ ನನಗೆ ಮಾತ್ರ ಕೊಟ್ಟಿಲ್ಲ, ಅವ್ರಿಗೆ ಮಾತ್ರ ಕೊಟ್ಟಿರೋದನ್ನ ಸರ ಮಾಡಿಸ್ತಾರಂತ. ಅವಳಿಗೇನು ಸರ ಮಾಡ್ತಾರಪ್ಪ ಹೊಲ್ದಾಗಿರೋಳಿಗೆ? ಹಾಂ, ಎಲ್ಲನ ಹೊಲ್ದಾಗ ಹಾಕ್ಕೊಂಡೋಗಿ ಯಾರನ್ನ ಕಿತ್ಕೊಂಡೋದ್ರೆ ಏನು ಮಾಡ್ತಾರೆ? ಅಲ್ಲ ನೋಡಿ ಎಷ್ಟು ಇದು ಮಾಡ್ತಾರೆ ಇವರು, ಒಬ್ರಿಗೊಂದು ಎಷ್ಟು ಅನ್ಯಾಯ ಮಾಡ್ತಾರೆ. ನಿಮ್ಮ ಅಜ್ಜಿ ಈಗ ಹಂಗಂತ ಹೇಳ್ತಿತ್ತಮ್ಮ, ಸಾರ ಮಾಡ್ಸೋಕ್ಕಾಗ್ತಾರಂತ ನೋಡಮ್ಮ. ಅಲ್ಲ ಸ್ವಾತಿಗೆ ಏನು ಅದೃಷ್ಟ ಅಲ್ಲಿ, ಅವಳು ಏನು ಚೆನ್ನಾಗಿ ಆಗ್ತಾಳೋ, ಅವಳು ಏನು ಹೆಂಗಿರ್ತಾಳೋ, ಹೋಗಿ ಮದುವೆ ಆದ್ಲು. ನಾನು ನೀನೇ ಚೆನ್ನಾಗಿರೋದು ಅಂತ ಅಂದ್ಕೊಂಡಿದ್ದೆ ಕಣೆ. ಅಲ್ಲ ನಿನ್ನ ಬಿಟ್ಟು ಅವಳಿಗೆ ನೋಡಿ, ನಾನು ಹಂಗೆ ಅಂದ್ಕೊಂಡೆ ಮದುವೆ ಆಗಿದ್ದು. ನಮ್ಮ ಅಪ್ಪ ನಮ್ಮ ಬಂದೇ ಬರ್ತಾರೆ, ನಾನು ಕರ್ಕೊಂಡು ಹೋಗ್ತಾರೆ, ಅವಳನ್ನ ಬಿಸಾಕ್ತಾರೆ. ಇನ್ನು ನಾನು ಇಲ್ಲಿ ಮದುವೆ ಆಗ್ಬಿಟ್ರೆ ನಾನು ಇದೇ ಊರಾಗೇನೆ, ನಾನು ತವ್ರ ಮನೆಗೂ ಯಜಮಾನಿ ನಾನೇ, ಗಂಡನ ಮನೆಗೂ ಯಜಮಾನಿ ನಾನೇ, ಎಲ್ಲದಕ್ಕೂ ನಂದೇ ದರ್ಬಾರ್ ಅಂದ್ಕೊಂಡಿದ್ದೆ. ಆದರೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಕಣ್ರಿ ಅಜಂಟಿ, ನಾನು ಅಷ್ಟೇ. ಯಾಕಂದರೆ ನಾನಿಲ್ಲ ಮದುವೆ ಆಗೋದ್ರಿಂದ ಹೆಂಗೂ ನಮ್ಮ ಅಪ್ಪಗೆ ಆಸೆ ಇತ್ತು ಅಂತ ನಾನು ಏನೆಲ್ಲ ಅಂದ್ಕೊಂಡಿದ್ದೆ ಗೊತ್ತೇ. ಆದರೆ ನಾನು ಅಂದ್ಕೊಂಡಿರೋದೆಲ್ಲ ಉಲ್ಟಾ ಆಗೋಯ್ತಲ್ಲಪ್ಪ ಅಂತ ನನಗೆ ಬೇಜಾರು. ನಾನು ನನ್ನ ಜೊತೆಗೆ ಚೆನ್ನಾಗಿರೋದು, ನಮ್ಮ ಅಮ್ಮ ಬಂದು ನಾನು ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಭಾಳ ಇಲ್ಲಡು. 100% ನನಗೆ ಅಷ್ಟು ಕಾನ್ಫಿಡೆನ್ಸ್ ಆಗಿದೆ, 100% ಕಾನ್ಫಿಡೆನ್ಸ್ ಆಗಿದ್ದೆ ನಾನು. ಆದರೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಬಂದು ಕರ್ಕೊಂಡು ಹೋಗ್ತಾರೆ, ಅವಳನ್ನಂತೂ ಕರಿಯಲ್ಲ, ನನ್ನೇ ಕರೀತಾರೆ ಅವರು ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ನೋಡಿ ಹೆಂಗಾಯ್ತು. ಅವಳಿಗೆ ಮಾತಾಡ್ಸಲ್ಲ, ಅವಳು ನಿನ್ನೆಲ್ಲಿ ಮಾತಾಡಿಸ್ತಾರೆ, ಅವಳ ಜೊತೆ ಚೆನ್ನಾಗಾಗಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದು ಅದು ಏನೆಲ್ಲ ಆಯಿತು ಅನ್ನಿಸ್ತೈತೆ. ನನಗಂತೂ ನೆನೆಸ್ಕೊಬಿಟ್ರೆ ಭಾಳ ಬೇಜಾರಾಗ್ಬಿಡ್ತಮ್ಮ. ಅವ್ರಿಗೆ ಅರ್ಥ ಆಗ್ಬೇಕು, ಅವಳನ್ನ ಕರೆದ್ರೆ ಹಂಗೆ ನಿನ್ನ ಅವಳ ಎದುರಿಗೆ ಕರೆದು ಕಳಿಸೋದು ಅದು ಮಾಡಬೇಕಾ? ನಿನ್ನ ಮಾತ್ರ ಕರೀದಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳು. ಅದೇ ಮತ್ತೆ ಅಲ್ಲ ನಾನು ಕರೆದ್ರೂ ಹೋಗಲ್ಲ. ಇವಾಗ ಅವ್ರು ನನಗೆ ಎಷ್ಟು ಅವಮರ್ಯಾದೆ ಮಾಡವ್ರೆ ಹೇಳು ನನಗೆ. ಎಲ್ಲ ಕರಿಬೇಕು, ಕರೆದ್ರೆ ಬಿಡತ್ತ ನಮ್ಮ ಅಪ್ಪ ನಮ್ಮ ಒಮ್ಮೆ ಕರೆದಾರೆ ಎಂಬುದು ನಿನಗೂ ಆಸೆ ಇರುತ್ತೆ. ಕರೆದ್ರೆ ಹೋಗ್ಬೋದು, ಕರೀಲಿಲ್ಲ ಅಂತ ಅಂದರೆ ಹೋಗೋದಕ್ಕೆ ಮನಸ್ಸಿರಲ್ಲ. ಕರೆದ್ರೆ ಏನೋ ಬಿಡು ಕರೆದವ್ರಲ್ಲ ಅಂತ ಹೋಗ್ಬೋದು. ಅವಳನ್ನ ಕರ್ದಂಗೆ ನಿನ್ನ ಗಂಡನ್ನು ಕರ್ಕೊಂಡೋಗಿ ನೀವು ಎಲ್ಲರೂ ಚೆನ್ನಾಗಿದ್ರೆ ಒಂಥರ ನೋಡೋಕೆ ಒಂಥರ ಖುಷಿ ಆಗೋದು. ಅವ್ರೇನು ಕರೆಯೋದು ಬೇಡ, ನಾನು ಒಳ್ಳೆ ಮನೆ ಸಿಕ್ಕಿದ್ದೀನಿ, ನಾನು ಚೆನ್ನಾಗಿರೋ ಮನೆ ಸಿಕ್ಕಿದ್ದೀನಿ. ನಾನು ಚೆನ್ನಾಗಿರೋ ಮನೆ ಸಿಕ್ಕಿರೋದಕ್ಕೆ ಅವ್ರಿಗೆ ಒಟ್ಟುವಿ. ಹೆಂಗ ಬಿಡು, ನನ್ನ ಮಗಳು ಚೆನ್ನಾಗಿದ್ದಾಳಲ್ಲ ಅನ್ಕಮಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ. ಯಪ್ಪ ನಮ್ಮ ಅಮ್ಮಯ್ಯ ಅಂತ ಬಿಡತ್ತ, ನನ್ನ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಬಯಸ್ತಾರಪ್ಪ ಎಲ್ಲನ. ಆದರೆ ನಮ್ಮ ಅಮ್ಮ ಏನಂತಾರೆ ಎಲ್ಲೋ ನೋಡಲಿಲ್ಲ. ನಮ್ಮ ಸವಿತತ್ತೆ ಚೆನ್ನಾಗಿ ನೋಡ್ಕೊಂಬತ್ತಲ್ಲ, ನಮ್ಮ ಸವಿತತ್ತೆನ ಕಂಡ್ರೆ ಆಗಲ್ಲ ನಮ್ಮ ಅಮ್ಮಗೆ. ನಮ್ಮ ಸವಿತತ್ತೆನ ಕಂಡ್ರೆ ಆಗಲ್ಲ, ಅಷ್ಟೊಂದು ನಮ್ಮ ಸವಿತತ್ತೆ ಮೇಲೆ ನಮ್ಮ ಅಮ್ಮಗೆ ಸಿಟ್ಟು. ಚೆನ್ನಾಗಿ ನೋಡ್ಕೊಂತಾಳಲ್ಲ ಬಿಡು, ಹೆಂಗ ಚೆನ್ನಾಗಿದ್ರೆ ಸಾಕು ನನ್ನ ಮಗಳನ್ನ ಇವತ್ತು ಮದುವೆ ಮಾಡ್ಕೊಂಡು ಹೋಗಿದ ತಕ್ಷಣ ಹೆಂಗ ಖರ್ಚು ಉಳಿತು ಎಲ್ಲ ನೋಡ್ಕೊಂತಾಳಲ್ಲ ಬಿಡು ಅಂತ ಇನ್ನೊಬ್ರು ಯಾರನ್ನಾಗಿದ್ರೆ ಸಂಬಂಧ ಅಂತ ಮುರುಗಿ ಕರಿಯಾರು, ಅವಳನ್ನ ಬಿಸಾಕೋರು. ಅಂಥದ್ರಾಗೆ ನನ್ನ ಬಿಸಾಕ್ಯವ್ರೆ, ಅವಳನ್ನ ಇವತ್ತು ಹೊತ್ರಕ್ಕೆ ಸೇರಿಸ್ಕೊಂಡವ್ರೆ ನೋಡಪ್ಪ. ಅಲ್ಲ ನೋಡು, ನಾನೇ ನನ್ನ ಮೊಮ್ಮಗಳಲ್ವೇ? ಅಲ್ಲ ನೋಡು, ನಮ್ಮ ಅಜ್ಜಂತ ನಾನು ಕೇಳ್ತೀನಿ ಹೋಗಿ ನಮ್ಮ ಅಜ್ಜನ್ನ. ಕೊಡಜ್ಜ ನನಗೂ 5 ಲಕ್ಷನ ಅಂತೇಳಿ ನಾನು ಬಿಡಲ್ಲ. ಅವ ಅಜ್ಜ ನೋಡು, ಅವಳಿಗೆ ಮಾತ್ರ ಕೊಟ್ಟೈತೆ, ಅವಳಿಗೆ ಮಾತ್ರ ಸರ ಮಾಡಿಸ್ತಾರಂತೆ, ನನಗೆ ಮಾಡಿಸ್ಲಿಲ್ಲ ಅಂತಂದರೆ ನನಗೂ ಕೊಡಜ್ಜ, ನನಗೂ ಯಾತನ ಮಾಡಿಸ್ಕೊಂಡು ಕೊಡಜ್ಜ ಅಂತೀನಿ ನಾನು. ಅವಳಿಗೆ ಕೊಟ್ಟಿದ್ದಿ ಅಜ್ಜ ಅಂತೀನಿ. ನೋಡ್ತಾ ಇರಿ, ಏನಾಗುವುದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಬಿಟ್ಟು ನಾನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.